ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ವಿಷ್ಣುವರ್ಧನ್ ಸರ್ಗೆ ಹಾಡಿದ್ರೇ ಅವ್ರ ವಾಯ್ಸ್ ಒಂಥರ ಕೇಳಿಸೋದು, ಅಂಬರೀಷ್ ಅವ್ರಿಗೆ ಹಾಡಿದ್ರೇ ಅವ್ರ ವಾಯ್ಸ್ ಒಂಥರ ಕೇಳಿಸೋದು, ರೈಟ್. ಸೊ ಆ ಥರ ಇರಬೇಕು, ತುಂಬ ಫ್ಲೆಕ್ಸಿಬಲ್ ಆಗಿ. ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಅಂದಾಗ ಒಬ್ಬ ಹೀರೋಯಿನ್ ಕೊಟ್ಟರೆ ಅದೊಂಥರ ಇರಬೇಕು, ಇನ್ನೊಬ್ಬರು ಹೀರೋಯಿನ್ ಕೊಟ್ಟರೆ ಅದು ಬೇರೆ ಸ್ಟೈಲಲ್ಲೇ ಇರಬೇಕು. ಅದನ್ನು ಮಾಡ್ತಾರೆ ಆ್ಯಕ್ಚುಲಿ ಡಬ್ಬಿಂಗ್ ಆರ್ಟಿಸ್ಟ್ ತುಂಬ ಬ್ಯೂಟಿಫುಲಿ. ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ವ್ಯೂತ್ ಕೇಳಿದ್ರೆ ರೀಸೆಂಟಾಗಿ ನಾನು ವಾಯ್ಸ್ ಆಫ್ ಬೆಂಗಳೂರಲ್ಲಿ RSS ಹಿಸ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ರೈಟ್. ಅದಕ್ಕಂತೂ ಒಂದು ನೆಗೆಟಿವ್ ಕಮೆಂಟ್ಸ್ ಬಂತು 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 ನೀವು ಇವ್ರ ಬಕೆಟ, ನೀವು ಅವ್ರ ಚಮಚನ, ನೀವು ಹಂಗ ನೀವು ಹಿಂಗ. ಜನ ಏನಾಗುತ್ತೆ, ನಾವು ಪ್ಯೂರ್ ಕಾಂಟೆಂಟೇ ಕೊಟ್ಟರು ಅದನ್ನು ಕಾಂಟೆಂಟ್ ಥರ ಕನ್ಸ್ಯೂಮ್ ಮಾಡಲ್ಲ. ಮತ್ತೊಂದು, ಈಗ ಎಷ್ಟೊತ್ತು ನಿಮ್ಮ ಧ್ವನಿ ಕೇಳಿದ್ಮೇಲೆ ನನಗೆ ಕೋಟಿಗೊಬ್ಬ 3 ಸಿನಿಮಾದಲ್ಲಿ ನೀವೇ ಡಬ್ ಮಾಡಿದ್ದು ಗೊತ್ತಾ ಇದೆ. ಯಾಕಂದ್ರೆ ಹಾಗಿನಿಂದ ನನ್ಗೆ ಅದೇ ಧ್ವನಿ ಕೇಳಿಸ್ತಾ ಇದೆ. ಅಂಡ್ ಇವತ್ತಿಗೂ ನನ್ಗೊಂದು ಅಂದ್ರೆ ಖುಷಿ ಅಂದ್ರೆ ಬೇಸರ ಆಗೋದು ಏನಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ಗಳ ಬಗ್ಗೆ ಜಾಸ್ತಿ ಎಲ್ಲೂ ಕೂಡ ಬೆಳಕಿಗೆ ಬರೋದಿಲ್ಲ. ಅಂದ್ರೆ ಕಂಠದಾನ ನಿಜವಾಗ್ಲೂ ಧ್ವನಿ ಮೂಲಕನೇ ಗುರ್ತು ಹಿಡಿಬೇಕು, ಬಟ್ ಅವ್ರು ಬೆಳಕಿಗೆ ಬರೋದಿಲ್ಲ. ಇವ್ರು ಈ ಮೂವೀಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ಫಾರ್ಮೇಶನ್ ಕೂಡ ಹೌದು ಸಿಗೋದಿಲ್ಲ. ಹೌದು. ಸೊ ನೀವು ಯಾವೆಲ್ಲ ಮೂವೀಸ್ಗೆ ನೀವು ನಾನು ನೀವು ಹೇಳ್ತಾ ಅದೇ ಯೋಚನೆ ಮಾಡ್ತಿದ್ದೆ. ಒಂದು 30 ಸಿನಿಮಾಗಳಿಗೆ ಡಬ್ ಮಾಡಿರ್ಬೋದು, ಅಥವಾ ಅದಕ್ಕಿಂತ ಒಂದು ಚೂರು ಹೆಚ್ಚಿರ್ಬೋದು. ನಾನು ಅದೇ ಹೇಳೋದು. ಕೆಲವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ಯಾ ಹೇಳು, ಕೆಲವು ಒಂದ್ಸಲ ನೆನಪಿದ್ದಾಗ ಹೆಸರು ಹೇಳ್ತೀನಿ, ನಾನು ಇದ್ಯಾವುದು ಕೇಳೇ ಇಲ್ಲ ಹೆಸರು ಅಂತಾರೆ. ಇಟ್ಸ್ ಓಕೆ, ಯಾವುದು ಅಂತ ಹಿಟ್ ಅಲ್ಲ ಅಂತೀನಿ, ಬಟ್ ಹಿಟ್ ಫಿಲಮ್ಸು ಇದೆ, ಒಂದು 4-5 ಇದೆ. ಸೊ ಏನಾಗುತ್ತೆ, ಡಬ್ ಮಾಡಿ ಒಂದಷ್ಟು ವರ್ಷಗಳಾದ್ಮೇಲೆ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ, ನಮಗೆ ನೆನಪಿರಲ್ಲ ಒಂದು. ಆ್ಯಂಡ್ ರೆಕಗ್ನಿಷನ್ ಸಿಗಲೇಬೇಕು, ಯಾಕಂದರೆ ಧ್ವನಿಯಲ್ಲಿ ನಟನೆಯನ್ನು ತೋರಿಸೋದು ಖಂಡಿತ ಸುಲಭದ ಮಾತಲ್ಲ. ಆ್ಯಂಡ್ ಯಾವುದೇ ಒಬ್ಬ ಹೀರೋಯಿನ್ ಅಥವಾ ಹೀರೋ ಅವರ ಆ ಬಾಡಿ ಸ್ಟೈಲ್ಗೆ, ಅವರ ಆ ಡೈಲಾಗ್ ಥ್ರೋ ಡೆಲಿವರಿ ಹೇಗಿರಬೇಕು ಅಂತ ನೋಡಿ ಒಬ್ಬೊಬ್ರಿಗೂ ಕೊಡೋದು ಖಂಡಿತ ಸುಲಭದ ಮಾತಲ್ಲ. ಫಾರ್ ಎಕ್ಸಾಂಪಲ್, ನಾನು ಇದಕ್ಕೆ ಎಕ್ಸಾಂಪಲ್ ಆಗಿ ತೊಗೊಳ್ಳೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಅವರು ವಿಷ್ಣುವರ್ಧನ್ ಸರ್ಗೆ ಹಾಡಿದ್ರೇ ಅವ್ರ ವಾಯ್ಸ್ ಒಂಥರ ಕೇಳಿಸೋದು, ಹೌದು. ಅಂಬರೀಷ್ ಅವ್ರಿಗೆ ಹಾಡಿದ್ರೇ ಅವ್ರ ವಾಯ್ಸ್ ಒಂಥರ ಕೇಳಿಸೋದು, ರೈಟ್. ಸೊ ಆ ಥರ ಇರಬೇಕು, ತುಂಬ ಫ್ಲೆಕ್ಸಿಬಲ್ ಆಗಿ. ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಅಂದಾಗ ಒಬ್ಬ ಹೀರೋಯಿನ್ ಕೊಟ್ಟರೆ ಅದೊಂಥರ ಇರಬೇಕು, ಇನ್ನೊಬ್ಬರು ಹೀರೋಯಿನ್ ಕೊಟ್ಟರೆ ಅದು ಬೇರೆ ಸ್ಟೈಲಲ್ಲೇ ಇರಬೇಕು. ಅದನ್ನು ಮಾಡ್ತಾರೆ ಆ್ಯಕ್ಚುಲಿ ಡಬ್ಬಿಂಗ್ ಆರ್ಟಿಸ್ಟ್ ತುಂಬ ಬ್ಯೂಟಿಫುಲಿ. ಅವ್ರಿಗೆ ಡ್ಯೂ ರೆಕಗ್ನಿಷನ್ ಸಿಗಬೇಕು, ಬಟ್ ಆಫ್ ಲೇಟ್ ವಿತ್ ಈ ಯೂಟ್ಯೂಬ್ ಇಂಟರ್ವ್ಯೂಸ್ ಎಲ್ಲ ಒಂದಷ್ಟು ಸಿಗ್ತಾ ಇದೆ. ಒಂದಷ್ಟು ಜನ ಒಳ್ಳೊಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾ ಇದ್ದಾರೆ. ಮೇಬಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಂಭಾವನೆ ಜಾಸ್ತಿ ಮಾಡೋದ್ರಿಂದ ಹಿಡಿದು, ಅವ್ರಿಗೆ ರೆಕಗ್ನಿಷನ್ ಹೆಚ್ಚು ಮಾಡೋದ್ರಿಂದ ಹಿಡಿದು ಮಾಡಬೇಕು ಇಸ್ ವಾಟ್ ಐ ಫೀಲ್. ದೋ ಅದು 1-2-3 ದಿನದ ಕೆಲಸ ಆದ್ರೂ ತುಂಬ ಶ್ರಮ, ಯಾಕಂದರೆ ಆ ವಾಯ್ಸ್ ಥ್ರೋ ಮಾಡ್ತಾ ಮಾಡ್ತಾ ತುಂಬ ಸ್ಟ್ರೈನ್ ಆಗುತ್ತೆ. ಕೆಲವೊಂದ್ಸಲ ಒಂದು ಸಿನಿಮಾ ಡಬ್ ಮಾಡಿದ್ಮೇಲೆ ಒಂದು 2-3 ದಿನ ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ರೆಕಗ್ನಿಷನ್ ಡೆಫಿನೆಟ್ಲಿ ಇನ್ನೂ ಹೆಚ್ಚು ಸಿಗಬೇಕು. ಆ್ಯಂಡ್ ಅದನ್ನು ಸ್ಟಾರ್ಸ್ಗಳು ರೆಕಗ್ನೈಸ್ ಮಾಡಬೇಕು ಇಸ್ ವಾಟ್ ಐ ಫೀಲ್. ಯಾಕಂದರೆ ತೆಲುಗುನಲ್ಲಿ ನೀವು ಗಮನಿಸಿದ್ರೆ ಸಮಂತಾ ಅವ್ರಿಗೆ ಡಬ್ ಮಾಡೋ ಚಿನ್ಮಯಿ ಶ್ರೀಪದ ಹೂಸ್ ಆಲ್ಸೋ ಅ ಸಿಂಗರ್, ಅವ್ರಿಗೆ ರೆಕಗ್ನಿಷನ್ ಕೊಡ್ತಾರೆ. ದೋ ಶಿ ಬೀಂಗ್ ಅ ಸೂಪರ್ ಸ್ಟಾರ್ ಹರ್ ಸೆಲ್ಫ್, ಅವ್ರಿಗೆ ಡಬ್ ಮಾಡಿದವ್ರಿಗೆ ರೆಕಗ್ನಿಷನ್ ಕೊಡ್ತಾರೆ. ಇವಾಗ ನಮ್ಮ ಮಾಲಾಶ್ರೀ ಮೇಡಮ್ ಅವರೇ ಇರಬಹುದು, ಹೌದು, ಸರ್ವಮಂಗಳ ಮೇಡಮ್, ಎಷ್ಟು ರೆಕಗ್ನಿಷನ್ ಕೊಡಬೇಕು ನಾವು. ಒಬ್ಬ ಸ್ಟಾರ್ ಅದನ್ನ ಕೊಟ್ಟಾಗ ಜನನು ಕೊಡ್ತಾರೆ ಇಸ್ ವಾಟ್ ಐ ಫೀಲ್. ಡೆಫಿನೆಟ್ಲಿ ಆ ಚೇಂಜಸ್ ಆಗ್ಬೇಕು. ಇದ್ರ ಜೊತೆಗೆ ಅಂದ್ರೆ ಈಗಿನ ಒಂದು ವಿಷಯಗಳನ್ನ ನೋಡಿದಾಗ ಅಂದ್ರೆ RJ ಕೆಲಸ ಬಿಟ್ಟ ಮೇಲೆ ಏನ್ ಮಾಡ್ತಾ ಇದ್ದೀರಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು. ನನಗೆ ತುಂಬಾ ಅಟ್ರಾಕ್ಟ್ ಆಗಿರುವಂಥದ್ದು ಅಂದ್ರೆ ಒಂದು ಪುರಾತನ ಕಥೆಗಳಿರ್ಬೋದು, ಧರ್ಮದ ಗ್ರಂಥಗಳಿರಬಹುದು. ಒಂದಂತೂ ಪಕ್ಕ ಅಂದ್ರೆ ಲಿಸ್ನರ್ ಆಗೇ ನೀವು ರೇಡಿಯೋ ಜಾಕಿ ಆಗಿರೋದು. ಸೊ ಅದೇ ರೀತಿ ಬಹಳಷ್ಟು ಪುಸ್ತಕಗಳನ್ನ ಓದ್ಕೊಂಡಿದ್ದೀರಾ ಅನ್ನೋದು ನಿಮ್ಮ ಮಾತಿನ ಮೂಲಕ, ನೀವು ಮಾಡುವಂಥ ಕಂಟೆಂಟ್ಗಳ ಮೂಲಕ ಅರ್ಥ ಆಗುತ್ತೆ. ಸೊ ಈ ಒಂದು ಅಂದ್ರೆ ಯಾವುದಕ್ಕೆ ಹೇಗೆ ಇನ್ಸ್ಪೈರ್ ಆಯಿತು ನಿಮಗೆ ಈ ವಿಷಯಗಳ ಬಗ್ಗೆ ನೀವು ಜನರಿಗೆ ತಿಳಿಸ್ಕೊಡ್ಬೇಕು? ಒಂದು ಪುರಾತನ ಕಥೆಗಳಾಗಿರ್ಬೋದು, ಪುರಾಣಗಳಾಗಿರಬಹುದು, ಇಂತಹ ವಿಷಯಗಳ ಬಗ್ಗೆ ಅಂತ. ಇದಕ್ಕೆ ಒಂದೇನಂದ್ರೆ, ನಾನು ಅರ್ಥ ಮಾಡ್ಕೊಂಡಿದ್ದು ಜನರಿಗೆ ಆಸಕ್ತಿ ಇದೆ, ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ, ಆದರೆ ಸೋರ್ಸ್ ಗೊತ್ತಿಲ್ಲ ಮೋಸ್ಟ್ ಆಫ್ ದೆಮ್ಗೆ. ಎಲ್ಲಿ ಇವಾಗ ಯಾರನ್ನೇ ಕೇಳಿದಾಗ್ಲೂ ಹೌದು ನನಗೆ ಇದು ಕಲಿಯೋ ಆಸಕ್ತಿ ಇದೆ, ಬಟ್ ಎಲ್ಲಿ ಯಾರು ಹೇಳ್ತಾರೆ? ನಮ್ಮ ಅಜ್ಜಿ ಇದ್ದಾಗ ಹೇಳೋರು, ನಮ್ಮ ತಾತ ಇದ್ದಾಗ ಹೇಳೋರು. ಸೊ ಜನರಿಗೆ ಒಬ್ರು ಹೇಳೋರು ಬೇಕು, ಇದ್ರೆ ಕೇಳ್ತಾರೆ ಅಂತ ನನಗೆ ಗೊತ್ತಾಯ್ತು. ಸೊ ಅವ್ರಿಗೆ ಬೇಕಾಗಿರೋ ವಿಷಯಗಳ ರಿಸರ್ಚ್ ನಾನು ಮಾಡಿ ನಾನು ಹೇಳ್ತೀನಿ, ದಿಲ್ ಹ್ಯಾಪಿಲಿ ಲಿಸನ್. ಆ್ಯಕ್ಚುಲಿ ಅವಾಗ ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದಿನ ನಾನು ಸ್ಟಾರ್ಟ್ ಮಾಡಿದ್ದಿನ. ಇವಾಗ ರೇಡಿಯೋಲೂ ಅಷ್ಟೇ, ಐ ಯೂಸ್ ಟು ಡೂ ಮೈ ಎಕ್ಸ್ಟೆನ್ಸಿವ್ ರಿಸರ್ಚ್ ಇಲ್ಲದೆ ನಾನು ಯಾವತ್ತೂ ಹೋಗ್ತಾ ಇರಲಿಲ್ಲ. ಜನರಿಗೆ ಅದು ಸೆನ್ಸಿಬಲ್ ಆಗಿರೋರ್ಗಂತೂ ಗೊತ್ತಾಗತ್ತೆ, ಇವಳು ಸುಮ್ಮನೆ ಖಾಲಿ ಪಲಾವಲ್ಲ, ಏನೋ ಮಾತಾಡಲ್ಲ, ಸರ್ಕಿದೆ ಅಂತ. ಸೊ ಜನರಿಗೆ ಅದು ಗೊತ್ತಾಗಬೇಕು. ಯಾವಾಗ ಜನರಿಗೆ ನೀಡಿದೆ, ಇವಾಗ ಸೇಮ್ ಮಾರ್ಕೆಟಲ್ಲಿ ಹೇಗಿದೆಯೋ, ಇವಾಗ ನೀಡಿದೆ ಅಂತ ಗೊತ್ತಾದರೆ ಒಂದು ಬ್ರ್ಯಾಂಡ್ ಬರುತ್ತೆ, ಆ ಜನಗಳ ನೀಡ್ ಏನಿದೆ ಅದನ್ನು ಫುಲ್ಫಿಲ್ ಮಾಡುತ್ತೆ. ಇವತ್ತಿನ ದಿನ ಅದೇ ಆಗಿರೋದು, ಜನರಿಗೆ ಬೇಕು
ವಿಷಯ ಬೇಕು, ಅದಕ್ಕೆ ದೇರ್ ಆರ್ ಸೋ ಮೆನಿ ಕಾಂಟೆಂಟ್ ಕ್ರಿಯೇಟರ್ಸ್, ರೈಟ್? ಸೊ ಇಷ್ಟು ಜನ ಜಾಸ್ತಿ ಆಗಿರೋದು ಲೈಕ್ ಎಸ್ಪೆಷಲಿ ಪೋಸ್ಟ್ ಪ್ಯಾಂಡಮಿಕ್, ಇಷ್ಟೊಂದು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರೋ ರೀಸನ್ನೇ ಜನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅದನ್ನು. ಸೊ ಜನ ಕನ್ಸ್ಯೂಮ್ ಮಾಡುವಾಗ ನಾನು ಹೇಳೋದು ನಮ್ಮಲ್ಲಿ ಸನಾತನ ಧರ್ಮಕ್ಕೆ ಎಸ್ಪೆಷಲಿ ತುಂಬ ತುಂಬ ಮಹತ್ವ ಇದೆ. ಜನರಿಗೆ ಅದನ್ನು ತಿಳ್ಕೊಳ್ಳೋ ಕುತೂಹಲ ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಆ್ಯಂಡ್ ನನಗೆ ಶುಭೋದಯ ಹೋಸ್ಟ್ ಮಾಡಿರೋ ಅನುಭವ ಇರೋದ್ರಿಂದ ಅಲ್ಲಿ ಒಂದಷ್ಟು ರಿಸರ್ಚ್ ಮಾಡಿ ವಿಷಯಗಳನ್ನ ಹೇಗೆ ಹೆಕ್ಕಿ ತೆಗಿಬೇಕಂತ ಗೊತ್ತಿರೋದ್ರಿಂದ ಯಾಕೆ ನಾನು ಒಂದೊಂದು ನಿಮಿಷದಲ್ಲಿ ಅಥವಾ ದೊಡ್ಡ ವಿಡಿಯೋಸು ಮಾಡ್ತೀನಿ, ನಾನು ಬೋತ್ ಶಾರ್ಟ್ ಆ್ಯಂಡ್ ಲಾಂಗ್ ಎರಡೂ ಮಾಡ್ತೀನಿ. ಸೊ ಅದ್ರ ಮೂಲಕ ನಾನು ಯಾಕೆ ಕೊಡಬಾರ್ದು? ನಾನು ಒಂದೇ ಅಂದ್ಕೊಳ್ಳೋದು ಶ್ವೇತಾ, ನಮ್ಮ ನಂತರ ಕೂಡ ಜನ ನಮ್ಮನ್ನು ಏನಾಗಿ ನೆನ್ಪಿಟ್ಕೋತಾರೆ. ನನ್ನನ್ನು ನಾನು ಕ್ವೆಶ್ಚನ್ ಮಾಡ್ಕೊಂಡಾಗ ಈ ಥರ ವಿಷಯಗಳಿಗೆ ನನ್ನ ನೆನಪಾಗಿಟ್ಕೊಳ್ಳಿ ಜನ, ಅವ್ರ ಮಕ್ಕಳಿಗೆ ಅವ್ರ ಕಥೆಗಳನ್ನ ಹೇಳಬೇಕು ಅಂತಂದಾಗ ಎಲ್ಲಿ ಮನೇಲಿ ಹಿರಿಯರಿಲ್ಲ, ಎಲ್ಲ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲೀಸು. ನಾವೆಲ್ಲ ಅಜ್ಜಿ ತಾತನ ಜೊತೆ ಬೆಳೆದ್ವಿ, ನಮ್ಮ ಕಥೆಗಳು ಹೇಳಕ್ಕೆ ಅವ್ರು ಇರೋರು ಇವತ್ತು ಯಾರಿಗೂ ಇಲ್ಲ. ಬಟ್ ಅವ್ರಿಗೆ ಮಕ್ಕಳಿಗೆ ಒಳ್ಳೇದು ಕಲಿಸ್ಕೊಡ್ಬೇಕಂತ ಇದೆ, ಅಂಥವ್ರು ಈ ವಿಡಿಯೋಸ್ಗಳನ್ನು ಬಳಸ್ಕೊಳ್ಳಿ. ಅಥವಾ ಅವ್ರನ್ನವ್ರು ಎಜುಕೇಟ್ ಅದಕ್ಕಿರ್ಬೋದು, ಮಕ್ಕಳನ್ನ ಎಜುಕೇಟ್ ಮಾಡೋದಕ್ಕಿರ್ಬೋದು. ಇವತ್ತಲ್ದೇ ಇನ್ನೊಂದಷ್ಟು ವರ್ಷಗಳಾದ್ಮೇಲೂ ಈ ಕಾಂಟೆಂಟ್ ಎಲ್ಲ ಇದ್ದೇ ಇರುತ್ತೆ, ಲೆಟ್ ದೆಮ್ ಕನ್ಸ್ಯೂಮ್ ಅಂತ ಆ ಥಾಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾಳೆ ನನ್ನ ಮಗಳೇನೆ ಅಮ್ಮ ಏನು ಮಾಡ್ತಿದ್ರು, ಓಕೆ ಆರ್ಜೆ ಆಗಿದ್ರು, ಆಮೇಲೆ ಇದು ಮಾಡ್ತಿದ್ರು, ಬರೀ ಅಷ್ಟೇ ಅವಳು ನೆನ್ಪಿಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾಕಂದರೆ ಓಕೆ ಇವಾಗ ಪಾಸ್ಟ್ ಆರ್ಜೆ ಆಗಿದ್ದೆ, ವಾಟ್ ನೆಕ್ಸ್ಟ್? ಇವಾಗ ಏನು ಮಾಡ್ತಿದ್ದೀನಿ? ಈ ಥರ ವಿಷಯಗಳನ್ನ ತಿಳಿಸ್ಕೊಡೋರು ಇಷ್ಟು ಅಂದರೆ ಅವಳು ಹೇಳ್ತಿದ್ದಂಗೆ ಜನಕ್ಕೆ ಗೊತ್ತಾಗಬೇಕು, ಅವಳು ಹೆಮ್ಮೆ ಪಡೋವಂಥ ಕೆಲಸ ನಾನು ಮಾಡಬೇಕು. ನಾವೆಲ್ಲ ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ ಜೀವಿಸೋದು. ತಾಯಿಯಾಗಿ ಇಲ್ಲೂ ಕನೆಕ್ಟ್ ಆಗ್ತೀವಿ, ನಾನು ಒಬ್ಬಳು ತಾಯಿ, ಒಬ್ಬ ಗಂಡು ಮಗ. ಬಟ್ ಏನಂದ್ರೆ ನಿಜಕ್ಕೂ ಇವತ್ತಿಗೂ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನಮ್ದು ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಂದ್ರೆ ಬರೀ ಜನರ ಲೈಕ್ಸ್ ಅಥವಾ ಜನರ ಕನೆಕ್ಷನ್ ಅದಲ್ಲ, ವಿ ಆರ್ ಕ್ರಿಯೇಟಿಂಗ್ ಮೆಮರೀಸ್. ನಮಗೋಸ್ಕರ ನಾವೇ ಒಂದು ಹಿಂತಿರುಗಿ ನೋಡಿದಾಗ ನಾವು ಏನೇನು ಮಾಡಿದೀವಿ ಅನ್ನುವಂಥ ನೆನಪುಗಳು ಇರಬೇಕು ಅನ್ನೋಂಥ ಆ ಒಂದು ರೀತಿಯಲ್ಲಿ ಇವತ್ತಿನ ಪೋಸ್ಟ್ಗಳನ್ನು ನೋಡ್ಬೋದು. ಇದ್ರ ಜೊತೆಗೆ ನೀವು ಅಂದರೆ ಮೊದಲಿನಿಂದಲೂ ಕೂಡ ಬೆಳಗಿನ ಶೋನಲ್ಲಿ ಆಗಿರಬಹುದು ಕರೆಂಟ್ ಅಫೇರ್ಸ್ ಬಗ್ಗೆ ಸಾಕಷ್ಟು ನಾಲೆಜ್ ಇಟ್ಕೋಬೇಕಾಗುತ್ತೆ. ಸೊ ಮೊದಲಿನಿಂದ ನ್ಯೂಸ್ ಓದ್ತಾ ಇರೋದ್ರಿಂದ ಈ ಪ್ರಶ್ನೆ ಪೊಲಿಟಿಕಲ್ ವ್ಯೂ ಅಲ್ಲಿ ಅಂದರೆ ಈಗಿನ ಒಂದು ಡೆವಲಪ್ಮೆಂಟ್ಸ್ ನೋಡಿರಬಹುದು, ಪೊಲಿಟಿಕಲ್ ವ್ಯೂ ಏನಾದರೂ ಶೇರ್ ಮಾಡ್ಕೋಬಹುದು ಅಂತಂದ್ರೆ ಏನನ್ಸುತ್ತೆ? ಪೊಲಿಟಿಕಲಿ ಏನು ಗೊತ್ತಾ, ಐ ಆಮ್ ವೆರಿ ವೆರಿ ವೀಕ್. ಓದಿ ತಿಳ್ಕೊತೀನಿ ಬಿಟ್ಟರೆ ನಂಗೆ ಐ ಕೆನಾಟ್ ಜಡ್ಜ್ ಆ್ಯಕ್ಚುಲಿ. ಓಕೆ, ತುಂಬ ಕಷ್ಟ ಪೊಲಿಟಿಕಲ್ ವ್ಯೂ ಇಟ್ಕೊಳ್ಳೋದು. ಎಷ್ಟು ಕಷ್ಟ ಅಂದರೆ ಇವತ್ತಿನ ಕಾಲಕ್ಕೆ ನಾನು ಹೇಳೋದು, ಒಂದು ಆ ಕಡೆ ಈ ಕಡೆ ಆಗಿಬಿಟ್ರೆ ಜನ ಸುಮ್ಮನೆ ಬಿಡಲ್ಲ. ಸೊ ನನಗೆ ಇನ್ನೊಂದೇನು ಗೊತ್ತಾ, ಒಂದ್ಸಲ ಒಬ್ಬರು ಹೇಳಿದರು ನನಗೆ, ಸೌಜನ್ಯ ಎನಿ ಪಬ್ಲಿಸಿಟಿ ಈಸ್ ಗುಡ್ ಪಬ್ಲಿಸಿಟಿ ಅಂತ. ಐ ವಿಲ್ ನಾಟ್ ಅಗ್ರಿ ವಿತ್ ದಟ್. ಆಯ್ತಾ, ಐ ವಿಲ್ ನೆವರ್ ಅಗ್ರಿ ವಿತ್ ದಟ್. ನಂಗೆ ನೆಗೆಟಿವ್ ಇದ್ರೂ ಪರವಾಗಿಲ್ಲ, ಶೇರ್ ಆಗ್ತಾ ಇದೆ, ಲೈಕ್ ಬರ್ತಿದೆ, ವ್ಯೂಸ್ ಬರ್ತಿದೆ ಅಂತ ನಾನು ಏನೂ ಮಾಡಲ್ಲ. ಹೌದು, ಐ ವಿಲ್ ನೆವರ್ ಅಗ್ರಿ ವಿತ್ ದಟ್. ನಾನು ಹೇಳೋದು, ಇವಾಗ ನೀವು ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ವ್ಯೂ ಕೇಳಿದ್ರೆ, ರೀಸೆಂಟ್ ಆಗಿ ನಾನು ವಾಯ್ಸ್ ಆಫ್ ಬೆಂಗಳೂರಲ್ಲಿ RSS ಹಿಸ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ರೈಟ್? ಅದಕ್ಕಂತೂ ಒಂದು ನೆಗೆಟಿವ್ ಕಮೆಂಟ್ಸ್ ಬಂತು 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 ನೀವು ಇವ್ರ ಬಕೆಟ, ನೀವು ಅವ್ರ ಚಮಚನ, ನೀವು ಹಂಗ, ನೀವು ಹಿಂಗ. ಜನ ಏನಾಗುತ್ತೆ, ನಾವು ಪ್ಯೂರ್ ಕಾಂಟೆಂಟೇ ಕೊಟ್ಟರು ಅದನ್ನ ಕಾಂಟೆಂಟ್ ಥರ ಕನ್ಸ್ಯೂಮ್ ಮಾಡಲ್ಲ. RSS ಇಸ್ ಅನ್ ಎಮೋಷನ್ ನಮ್ಮ ದೇಶದಲ್ಲಿ, ಅದ್ರ ಹಿಸ್ಟ್ರಿ ಕೊಟ್ಟೆ ಅಷ್ಟೇ ನಾನು. ಇಟ್ ಇಸ್ ನಾಟ್ ದ ಟೈಮ್ ಟುವರ್ಡ್ಸ್ ಒನ್ ಪಾರ್ಟಿ, ಅಥವಾ ಇಟ್ಸ್ ನಾಟ್ ದ ಟೈಮ್ ಟುವರ್ಡ್ಸ್ ಒಂದು ಅಗೇನ್ಸ್ಟ್ ಒಂದು ಅಂತ ಖಂಡಿತ ಅಲ್ಲ. ಸೊ ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಾವು ಪೊಲಿಟಿಕಲ್ ವ್ಯೂಸ್ ಇಟ್ಕೊಂಡು ಅದನ್ನ ಮಾತಾಡ್ತೀವಿ ಅನ್ನೋದಿದ್ರೆ, ನಾವು ಒಂಥರ ಈ ಎಮ್ಮೆ ಚರ್ಮ ಅಂತಾರಲ್ಲ, ಹಂಗಿದ್ ಬಿಡ್ಬೇಕು, ಯಾವುದು ನನಗೆ ಎಫೆಕ್ಟ್ ಆಗಲ್ಲ ಅನ್ನೋ ಥರ ಇದ್ರೆ ಹೇಳಬೇಕು. ಬಟ್ ನಾವು ಹಂಗಲ್ಲ, ವಿ ಆರ್ ಎಮೋಷನಲ್ ಪೀಪಲ್, ರೈಟ್? ನಮಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂದರೆ ಏನಪ್ಪ ಇದು ಅಂತ ಅನಿಸ್ಬಿಡುತ್ತೆ. ಸೊ ಐ ನೆವರ್ ಹ್ಯಾವ್ ಆ ಥರದ ವ್ಯೂಸ್. ಯು ಕ್ಯಾನ್ ಆಲ್ವೇಸ್ ಬಿ ಬಯಾಸ್ಡ್ ಅನ್ನೋದಕ್ಕಿಂತ ಯು ಕ್ಯಾನ್, ಇಟ್ಸ್ ಓಕೆ ಟು ಹ್ಯಾವ್ ನೋ ಒಪಿನಿಯನ್ ಇಸ್ ವಾಟ್ ಐ ಫೀಲ್, ರೈಟ್? ಒಪಿನಿಯನ್ ಇಲ್ಲದೆ ಇರೋದು ಅದು ಕೂಡ ಒಂದು ಒಪಿನಿಯನ್ನೇ, ಆ್ಯಂಡ್ ಪೀಪಲ್ ಶುಡ್ ಆ್ಯಕ್ಚುಲಿ ರೆಸ್ಪೆಕ್ಟ್ ಅದನ್ನು. ಇವಾಗ ನಾನು ಇದ್ರ ಬಗ್ಗೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಅಂದಾಗ ಮನ್ಸಲ್ಲಿ ಗೊತ್ತಿದ್ರು ಇದು ಹೇಗೆ ಗೊತ್ತಾ, ಹಿಂದಿನ ಕಾಲದಲ್ಲಿ ವೋಟ್ ಮಾಡಿ ಬರೋರಲ್ಲ ಹೇಳ್ತಿರ್ಲಿಲ್ಲ ಯಾವ ಪಾರ್ಟಿಗೆ ವೋಟ್ ಮಾಡೋರು ಅಂತ. ಯು ರಿಮೆಂಬರ್? ನಾನಂತೂ ನಮ್ಮ ಅಜ್ಜಿ ತಾತನೆಲ್ಲ ಕೇಳ್ತಾ ಇದ್ದೆ, ಯಾವ್ದು ವೋಟ್ ಮಾಡಿದ್ರೆ ಹೇಳಿ, ಯಾವ್ದು ಹೇಳ್ಬಾರ್ದು ಕಣೆ, ನೀನು ವೋಟ್ ಮಾಡೋ ದಿನ ಕೇಳಬಾರ್ದು. ಇವತ್ತಿನ ದಿನ ವಿ ಸಿಟ್ ಅಂಡ್ ಡಿಸ್ಕಸ್. ಸೊ ಚೇಂಜ್ ಇದೆ, ಆದರೆ ಇಟ್ಸ್ ವೆರಿ ಟಫ್ ನಮ್ಮ ದೇಶದಲ್ಲಿ. ನಾನು ಆ ವಿಷಯದಲ್ಲಿ ನ್ಯೂಸ್ ಆ್ಯಂಕರ್ಸ್ ಬಗ್ಗೆ ಸುಮಾರು ಸಲ ಯೋಚನೆ ಮಾಡಿ ಅನ್ಕೋತೀನಿ. ಇಟ್ಸ್ ಸೋ ಟಫ್ ಫಾರ್ ದೆಮ್. ಯಾವ ಸರ್ಕಾರ ಬಂದಿದೆ, ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯಾರು ಇದು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಬೇಕೋ ಬೇಡವೋ ಆಸ್ ಅ ನ್ಯೂಸ್ ಆ್ಯಂಕರ್ ನೀವು ಅದನ್ನು ಹೇಳಲೇಬೇಕು. ಬಟ್ ನಮಗೆ ಥ್ಯಾಂಕ್ಫುಲಿ ರೇಡಿಯೋದಲ್ಲಿ ನೀವು ಪಾರ್ಟೀಸ್ನ ಮೆನ್ಷನ್ ಮಾಡಬಾರ್ದು ಅಂತಲೇ ಇತ್ತು ಸ್ಟ್ರಿಕ್ಟ್ ಆಗಿ. ಓಕೆ, ಅನ್ಲೆಸ್ ಇಟ್ಸ್ ದ ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್, ಪಾರ್ಟೀಸ್ ಹೆಸರನ್ನ ಮೆನ್ಷನ್ ಮಾಡೋ ಹಾಗಿರ್ಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಸೇಫ್ ಆಗೋದ್ವಿ. ಅಲ್ಲ, ಸೀರಿಯಸ್ಲಿ ಅಂದ್ರೆ RSS ಬಗ್ಗೆನೇ ಹೇಳಬೇಕು ಅಂತ ಇನ್ಸ್ಪೈರ್ ಆಗಿದ್ದು ಏನಕ್ಕೆ, ಅದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಅನ್ಸಿದೆ, ಆದ್ರೆ ಯಾಕೆ? ಸುಮಾರು ಜನ ಕೇಳ್ತಿದ್ರು RSS ಹಿಸ್ಟ್ರಿ ಮಾಡಿ ಅಂತ. ಓಕೆ, ಸೊ ಆಯ್ತು, ಏನಿದೆ ಹಿಸ್ಟ್ರಿ ನೋಡೋಣ ಅಂತ ತಿಳ್ಕೊಂಡಾಗ ಓಕೆ ಇದನ್ನ ಹೇಳೋಣ ಒಂದು ಚಿಕ್ಕ ವಿಡಿಯೋದಲ್ಲಿ ಅಂತ ಹೇಳಿದೆ. ಅಮ್ಮ ಅದು ಫುಲ್ ಬ್ಯಾಕ್ಲಾಶ್. ಅಫ್ಕೋರ್ಸ್ ಅಪ್ರಿಷಿಯೇಟ್ ಮಾಡಿದವ್ರು ಜಾಸ್ತಿ ಜನ ಇದ್ದಾರೆ, 90% ಆಫ್ ದೆಮ್ ಅಪ್ರಿಷಿಯೇಟ್ ಮಾಡಿದ್ರು. ಬಟ್ ಈ ಬ್ಯಾಕ್ಲಾಶ್ ಕೊಟ್ಟವ್ರು ಅಂತ ಅವ್ರು ಯೂಸ್ ಮಾಡೋ ಪದಗಳು, ಆಹಾ
ಇಲ್ಲ ನಿಜ ಅದಕ್ಕೆಲ್ಲ ರಿಪ್ಲೈ ಮಾಡ್ತೀರಾ ನೀವು ಅಥವಾ ಅದೆಲ್ಲ ಕನ್ಸಿಡರ್ ಮಾಡ್ತೀರಾ, ಏನ್ ಮಾಡ್ತೀರಿ, ಹೇಗೆ? ಡಿಲೀಟ್ ಮಾಡ್ತೀನಿ. ನನಗೆ ಐ ಡೋಂಟ್ ಲೈಕ್ ನೆಗೆಟಿವಿಟಿ ನನ್ನ ಲೈಫಲ್ಲಿ, ಸೀರಿಯಸ್ಲಿ. ಯಾಕಂದ್ರೆ ಲೈಫ್ ಇಸ್ ವೆರಿ ಶಾರ್ಟ್ ಅಲ್ಲ ಶ್ವೇತಾ. ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ, ಎಷ್ಟೋ ಸಲ ಅಂದ್ರೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ, ನಾನು ಡಿಲೀಟ್ ಮಾಡ್ಬಿಡ್ತೀನಿ. ಸದ್ಯಕ್ಕೆ ಇನ್ನು ಏನು ಇವಾಗೇನು 1 ಮಿಲಿಯನ್ ಫಾಲೋವರ್ಸ್ ಇದ್ರೆ ಯೋಚನೆ ಮಾಡಬೇಕು, ತುಂಬಾ ಕಮೆಂಟ್ಸ್ ಬಂದ್ಬಿಟ್ಟಿದೆ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ. ಒಂದು 50-100 ಕಮೆಂಟ್ ಅಲ್ವಾ ಡಿಲೀಟ್ ಮಾಡ್ಬಿಡೋಣ ಅಂತ ಮಾಡ್ಬಿಡ್ತೀನಿ. ಯಾಕಂದ್ರೆ ಆ ನೆಗೆಟಿವಿಟಿ ನೋಡ್ತಾ ಇದ್ರೆ ಯೂಶಲಿ ಏನಾಗುತ್ತೆ, ಒಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ಇನ್ನೊಬ್ರು ರಿಪ್ಲೈ ಮಾಡ್ತಾರೆ, ಅದಕ್ಕೆ ಇನ್ನು ಅದು ಬೆಳೀತಾ ಹೋಗುತ್ತೆ ಥ್ರೆಡ್. ಐ ಡೋಂಟ್ ವಾಂಟ್ ದಟ್ ನೆಗೆಟಿವ್ ಥ್ರೆಡ್ ಆನ್ ಮೈ ಪ್ರೊಫೈಲ್. ಡಿಲೀಟ್ ಮಾಡ್ಬಿಡ್ತೀನಿ. ಮತ್ತೆ ಕೆಲವರು ಹಾಕ್ತಾರೆ, ಓ ಡಿಲೀಟ್ ಮಾಡಿದ್ರಾ ಅಂತ, ಬ್ಲಾಕ್ ಮಾಡ್ಬಿಡ್ತೀನಿ. ಆಕ್ಚುಲಿ ಬೆಟರ್ ದಟ್ ವೇ ಅಲ್ವಾ? ನೋಡಿ ಶ್ವೇತಾ, ಇವತ್ತು ನಾವು ಕೂತ್ ಮಾತಾಡ್ತಿದೀವಿ, ನಾಳೆ ಯಾರಿಗೇನಾಗತ್ತೆ ಗೊತ್ತಿಲ್ಲ. ನಾವು ಖುಷಿಯಾಗಿರ್ಬೇಕಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಕಾ? ಡಿಲೀಟ್ ಮಾಡ್ಬಿಡೋದು ಬೆಸ್ಟ್. ಮೋಸ್ಟ್ ಆಫ್ ದೆಮ್ ಅವ್ರು ಕಮೆಂಟ್ ಡಿಲೀಟ್ ಮಾಡಿದ್ವಿ ಅಂತಾನೂ ಗೊತ್ತಾಗಲ್ಲ. ಆನೆಸ್ಟ್ಲಿ ಅವ್ರು ಫ್ರೀ ಆಗಿದ್ದಾರೆ ಅಂತ ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ. ಡಿಲೀಟ್ ಮಾಡಿಬಿಟ್ರೆ ನಾವು ಆರಾಮಾಗಿರ್ಬೋದಾ? ನಮಗೂ ನೆನಪಿರಲ್ಲ ಅವ್ರು ಏನು ಹಾಕಿದ್ರು ಅಂತ 1-2 ದಿನ ಆದಮೇಲೆ. ನನಗಂತೂ ಸೀರಿಯಸ್ಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನಿಮ್ಮ ಜೊತೆ ಮಾತಾಡ್ತಾ. ಕೊನೆಯದಾಗಿ ನಮ್ಮ ಟಿವಿ ವಿಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂದರೆ, ಸನಾತನ ಧರ್ಮದ ಬಗ್ಗೆ ನೀವು ಹೇಳಿದ ಹಾಗೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಭಾರತೀಯತೆ, ಒಂದು ದೇಶಭಕ್ತಿ ಇರುವಂಥದ್ದಾಗಿರ್ಬೋದು, ಸಾಕಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಬಂದಿದ್ದೀವಿ. ಸೊ ಈ ಒಂದು ಇಂಟರ್ವ್ಯೂ ಬಗ್ಗೆ ಆಗಿರಬಹುದು, ಕೊನೆಯದಾಗಿ ಟಿವಿ ವಿಕ್ರಮದ ಬಗ್ಗೆ ಏನು ಹೇಳೋದು? ಸೊ ಏನು ಗೊತ್ತಾ, ಫಸ್ಟು ನಿಮ್ಮ ಬಗ್ಗೆ ನಾನು ಹೇಳಬೇಕು. ಯಾಕಂದರೆ ನಾನು ಯಾವುದೇ ಒಂದು ಇಂಟರ್ವ್ಯೂಗೆ ಕೂತಾಗ ಮೊಬೈಲೋ ಶೀಟೋ ಏನೋ ಒಂದು ಇಟ್ಕೊಂಡಿರ್ತೀನಿ, ಪಾಯಿಂಟ್ಸ್ ಮಾಡಿ ಒಂದು ಇಟ್ಕೊಂಡಿರ್ತೀನಿ, ಆಯಿತಾ? ಬಿಕಾಸ್ ಜಸ್ಟ್ ಇನ್ ಕೇಸ್ ಮರ್ತೋಗ್ಬಿಟ್ರೆ ಏನಾದರೂ ಪಾಯಿಂಟ್ ಅಂತ ನನಗಿರುತ್ತೆ ಯಾವಾಗಲೂ ಬ್ಯಾಕ್ ಆಫ್ ಮೈ ಮೈಂಡ್. ನೀವು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಟ ಪಾಯಿಂಟಿಂದಲೂ ಇವಾಗಿನವರೆಗೂ ಏನೋ ಮಿಸ್ ಮಾಡಿದೆ, ಅದು ಎಷ್ಟು ಚೆನ್ನಾಗಿ ಕೇಳಿದ್ರಿ ಅಂದರೆ, ಆ್ಯಂಡ್ ಎಸ್ಪೆಷಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಚೆನ್ನಾಗಿ ಅಂದರೆ ಒಬ್ಬ ಗೆಸ್ಟ್ ಓಪನ್ ಅಪ್ ಆಗೋದೆ. ನೀವು ಕೇಳಿದ್ರಲ್ಲ ಇಂಟರ್ವ್ಯೂ ಮಾಡೋ ಒಂದು ಸ್ಕಿಲ್, ಐ ಥಿಂಕ್ ಈ ಪಾಯಿಂಟ್ ನಾನು ಹೇಳೋದು, ದಿಸ್ ಶುಡ್ ಬಿ ದ ಟೇಕ್ ಅವೇ ಇಂಟರ್ವ್ಯೂ ನೋಡ್ತಿರೋರ್ಗೂ ಅಥವಾ ಪಾಡ್ಕಾಸ್ಟ್ ಕೇಳ್ತಿರೋರ್ಗೂ. ಯಾಕಂದರೆ ಒಬ್ಬ ಗೆಸ್ಟ್ನ ನೀವು ಬ್ಯೂಟಿಫುಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಯು ಹ್ಯಾವ್ ಆಲ್ರೆಡಿ ಒನ್ ದ ಗೆಸ್ಟ್ಸ್ ಹಾರ್ಟ್. ಅಲ್ಲಿಂದ ಅವ್ರು ಓಪನ್ ಅಪ್ ಆಗೇ ಆಗ್ತಾರೆ. ಅವ್ರು ಸುಮಾರು ಫಂಕ್ಷನ್ಸ್ಗಳಿಗೆ ಹೋಗಿರ್ತಾರೆ, ಸೆಲೆಬ್ರಿಟೀಸ್ಗಳು. ನಾನು ಹೇಳೋದು, ನಾವು ಹೇಗೆ ಡಿಫ್ರೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಲ್ವಾ? ಆ್ಯಂಡ್ ನಾನು ಹೇಳೋದಲ್ಲ, ನಾನು ಮರೆಯಲ್ವಾ ನೀವು ಅಂತ ನಾನು ಎಷ್ಟೊಂದು ಸಲ ತೊಗೊಂಡು ಹೋಗದೇ ಇರೋ ಟೈಮಲ್ಲಿ ಅಯ್ಯೋ ಇದೊಂದು ಮಿಸ್ ಮಾಡ್ಬಿಟ್ನಲ್ಲ ಅನ್ನೋ ಥರ ಇರುತ್ತೆ. ಬಟ್ ನೀವು ಒಂದು ಪಾಯಿಂಟ್ ಮಿಸ್ ಮಾಡ್ದಂಗೆ ಏನು ಬರ್ತಿಲ್ಲ. ತುಂಬ ಬ್ಯೂಟಿಫುಲಿ ಎಲ್ಲದನ್ನು ಕವರ್ ಮಾಡಿದ್ರಿ. ಒಂದು ಆ್ಯಂಡ್ ಅಬೌಟ್ ಟಿವಿ ವಿಕ್ರಮ, ಲಾಸ್ಟ್ 6 ಮಂತ್ಸಲ್ಲಂತೂ ಜಾಸ್ತಿ ಕೇಳ್ತಾ ಇದ್ದೀನಿ ಟಿವಿ ವಿಕ್ರಮ ಹೆಸರನ್ನ. ಇವತ್ತಿನ ದಿನ ಏನಾಗುತ್ತೆ, ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಒಂದು ಟಿವಿ ಚಾನಲ್ ಹೆಸರನ್ನ ಒಬ್ಬ ಕಾಮನ್ ಮ್ಯಾನ್ ನೆನಪಿಟ್ಕೊಳ್ಳೋದು ತುಂಬ ಕಷ್ಟ, ಅದಕ್ಕೆ ಸುಮಾರು ವರ್ಷಗಳೇ ಆಗಬೇಕು. ಬಟ್ ಐ ಥಿಂಕ್ ಟಿವಿ ವಿಕ್ರಮ ಶಾರ್ಟ್ ಟೈಮ್ ಸ್ಪ್ಯಾನಲ್ಲಿ ತುಂಬ ಒಳ್ಳೆ ಹೆಸರನ್ನ ಮಾಡಿದೆ, ಇಸ್ ವಾಟ್ ಐ ಫೀಲ್. ಇಲ್ಲಿರುವಂಥ ಎಲ್ಲ ಆ್ಯಂಕರ್ಸು, ಬಿಕಾಸ್ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಬ್ಯೂಟಿಫುಲ್ ಆಗಿದೆ ನಿಮ್ಮ ಫಾಲೋಯಿಂಗ್ ಅಲ್ವಾ? ಅಂದರೆ ಕೆಲ ವರ್ಷಗಳಿಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ಗ್ರೋತ್. ಎಷ್ಟೆಷ್ಟೋ ಜನ 10 ವರ್ಷ ಇಂದ ಇಂಡಸ್ಟ್ರಿಯಲ್ಲಿ ಇದ್ದು ಕೂಡ ಈ ಗ್ರೋತ್ ಸಿಗಲ್ಲ ನಮಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸನಾತನ ಧರ್ಮ, ಅದ್ರ ಬಗ್ಗೆ ನೀವೇನು ಮಾಡ್ತೀರಾ ಅಂತಂದ್ರಲ್ಲ, ದಟ್ಸ್ ದ ನೀಡ್ ಆಫ್ ದ ಆರ್. ಯಾಕಂದರೆ ನಾವು ನಮ್ಮ ಧರ್ಮನ ಎತ್ತಿ ಹಿಡಿದೇ ಇದ್ರೆ, ನಾವು ಅದ್ರ ಬಗ್ಗೆ ವಿಡಿಯೋಸ್ಗಳನ್ನು ಕೊಡದೇ ಇದ್ರೆ, ನಾವು ಅದ್ರ ಬಗ್ಗೆ ಮಾತಾಡದೇ ಇದ್ರೆ ಇನ್ಯಾರು ಮಾತಾಡ್ತಾರೆ, ರೈಟ್? ಆಮೇಲೆ ಎಲ್ಲ ಮುಳುಗೋಗ್ಬಿಟ್ಮೇಲೆ, ಎಲ್ಲ ಕಳ್ಕೊಂಡ್ಬಿಟ್ಮೇಲೆ ನಾವು ಒಬ್ಬರಾಗಿ ಬಂದರೆ ಕಷ್ಟ. ಇವಾಗಿನ್ನೂ ಓಕೆ ಸ್ವಲ್ಪ ನಮಗೆ ಥ್ರೆಟ್ ಇದೆ ಅಂತ ಗೊತ್ತಾದಾಗಲೇ ನಾವು ಅದನ್ನು ಎತ್ತಿ ಹಿಡಿಯೋದು, ಜನಗಳಿಗೆ ತಿಳಿಸೋದು ಅದ್ರ ಬಗ್ಗೆ ತುಂಬ ತುಂಬ ಇಂಪಾರ್ಟೆಂಟ್. ಹ್ಯಾಟ್ಸ್ ಆಫ್ ಟು ಯು ಗೈಸ್. ಆ್ಯಂಡ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಇರಿ. ಫ್ಯೂಚರಲ್ಲೂ ಏನೇ ಕೊಲಾಬ್ರೇಷನ್ಸ್ ಇದ್ರು, ಬಿಕಾಸ್ ಇಬ್ಬರು ಸನಾತನ ಧರ್ಮ ಇಸ್ ಒನ್ ಕಾಮನ್ ಇದು ಬಿಟ್ವೀನ್ ನನ್ನ ಮತ್ತು ಟಿವಿ ವಿಕ್ರಮ ಮಧ್ಯೆ. ಏನೇ ಇದ್ರು ಲೆಟ್ಸ್ ಆಲ್ವೇಸ್ ಕೊಲಾಬ್ರೇಟ್ ಆಲ್ಸೋ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಥ್ಯಾಂಕ್ ಯು. ನಾನು ಯಾವತ್ತೂ ನಾನೇನೋ ಸಾಧನೆ ಮಾಡಿದ್ದೀನಿ, ಗೆಸ್ಟಾಗಿ ನೀವು ಕರೆದಿದ್ದು ನನಗೆ ಅದು ಐ ಕ್ಯಾನ್ ನೆವರ್ ಡೈಜೆಸ್ಟ್ ಅದನ್ನು. ಬಿಕಾಸ್ ನಾನು ಯಾವತ್ತೂ ಅಂದ್ಕೊಳ್ಳೋದು, ನಾವೆಲ್ಲರೂ ಶ್ವೇತಾ, there is so much to achieve, right? As a friend ನಾನು ಇಲ್ಲಿಗೆ ಬಂದೆ, ನವೀನವ್ರು ಕರೆದಾಗ್ಲೂ ಈ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಒಂದು ಒಪಿನಿಯನ್ನ, ನನ್ನ ಬಗ್ಗೆ ನಾನು ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. You've done a fantastic job and thanks to TV Vikrama too. Thank you so much. ಅಂದ್ರೆ ತುಂಬಾ ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಬಟ್ ಏನಂದ್ರೆ ಇಬ್ರು ಮಾತುಗಾರ್ತಿಯರು, ಸೊ ಅದ್ರ ಜೊತೆಗೆ ನೀವಂತೂ 10 ವರ್ಷ ಸಂಗೀತ ಕಲ್ತಿದ್ದೀರಾ, ಬಟ್ ನಾನು ಸಂಗೀತ ಕಲ್ತಿಲ್ಲ. ಬಟ್ ಸ್ಟಿಲ್ ನಾನು ಹವ್ಯಾಸಿ ಗಾಯಕಿ, ಹಾಡ್ತಾ ಇರ್ತೀನಿ. ಸೊ ಒಂದ್ 2 ಸಾಲು ನಮ್ಮಿಬ್ಬರ ವೃತ್ತಿಗೆ ಸೂಟ್ ಆಗೋ ತರ ಹಾಡ್ತೀನಿ. ಸೊ ನೀವು ಹಾಡಿನೊಂದಿಗೆ ಮುಗಿಸ್ಬೇಕು. ಸರಿ ಸರಿ, ನೀವು ಯೋಚನೆ ಮಾಡ್ಬಿಡಿ ಯಾವ ಹಾಡು ಹಾಡ್ಬೇಕು ಅಂತ. ಸರಿ ಸರಿ, ಓಕೆ. ನಮ್ಮಿಬ್ರು ವೃತ್ತಿಗೆ ಸೂಟ್ ಆಗೋ ತರ ಒಂದು ಹಿಂದಿ ಸಾಂಗ್ ಇದೆ. ಓಕೆ, ಹಾ ಹಾ. नाम गुम जाएगा, चेहरा ये बदल जाएगा, मेरी आवाज़ है पहचान है, गर याद रहे.
ನಮ್ಮ ಧ್ವನಿನೇ ನಮ್ಮ ಪರಿಚಯ ಅಲ್ವಾ? ಸೀರಿಯಸ್ಲಿ ಬ್ಯೂಟಿಫುಲ್ ಆಗಿ ಹಾಡಿದ್ರಿ. Thank you. ನಾನು ಯೋಚನೆ ಮಾಡ್ತಿದ್ದೀನಿ ಯಾವ ಹಾಡಪ್ಪ ಹಾಡ್ಲಿ. ನೀವೇ ಒಂದು ಇಲ್ಲ, ನಿಮ್ಮ ಫೇವರೇಟ್ ಹಾಡು ಹಾಡ್ಬೋದು. ಕೋಟಿಗೊಬ್ಬತ್ರಿಯಲ್ಲಿ ನೀವೇ ಡಬ್ ಮಾಡಿರೋದಿದೆ, ಸಾಲುತ್ತಿಲ್ಲವೇ ಸಾಂಗ್ ಹಾಡ್ಬೋದು. ಅಯ್ಯೋ, ಅದಂತೂ ಎಷ್ಟು ಹಾಡಿದ್ದೀನಿ ಅಂದ್ರೆ ಹೈಯೆಸ್ಟ್ ನಾನು ಹಾಡಿರೋದು ಅದೇ ಹಾಡನ್ನ ಅನ್ಸುತ್ತೆ. ಬಟ್ ಸ್ಟಿಲ್ ಸಾಲುತ್ತಿಲ್ಲ ನಮ್ಗೆ, ನಾವಿನ್ನೂ ಕೇಳ್ಬೇಕು ಅಂತ ಅನ್ಸುತ್ತೆ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸನಿಹದಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ. ಥ್ಯಾಂಕ್ ಯು. ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ವಿಕ್ರಮ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.